ಬುರುಡೆ ಚಿನ್ನಯ್ಯ ಎಸ್ಐಟಿ ಕಸ್ಟಡಿ ಇಂದು ಅಂತ್ಯವಾಗೋದಿಲ್ಲ, ನಾಳೆ ಅಂತ್ಯವಾಗ್ತಾ ಇದೆ. ಇಂದು ಕೂಡ ಚಿನ್ನಯ್ಯನ ತೀವ್ರ ವಿಚಾರಣೆ ನಡೆಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಂತಿಮ ಹಂತದ ತನಿಖೆ ಇಂದು ಸಂಪೂರ್ಣವಾಗುವ ಸಾಧ್ಯತೆ ಇದೆ. ಬುರುಡೆ ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ನಾಳೆಗೆ ಅಂತ್ಯವಾಗುವ ಸಾಧ್ಯತೆ ಇದೆ. ಹಾಗಾಗಿ ಇಂದು ಕೂಡ ಚಿನ್ನಯ್ಯನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಂತಿಮ ಹಂತದ ತನಿಖೆ ಇಂದು ಸಂಪೂರ್ಣವಾಗುವ ಸಾಧ್ಯತೆ ಇದೆ. ನಾಳೆ ವಿಚಾರಣೆ ಅಂತ್ಯವಾಗ್ತಾ ಇರೋದ್ರಿಂದಾಗಿ ಇಂದು ಸಂಪೂರ್ಣವಾಗುವ ಸಾಧ್ಯತೆ ಇದೆ. ಇನ್ನು ನಾಳೆ ಕಸ್ಟಡಿನ ಅಥವಾ ಜೈಲ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಇಷ್ಟು ದಿನ ಎಸ್ಐಟಿ ಕಸ್ಟಡಿಯಲ್ಲಿ ಇದ್ದ ಈ ಚಿನ್ನಯ್ಯ, ಈತನ ವಿಚಾರಣೆ ನಾಳೆ ಅಂತ್ಯವಾಗಲಿದೆ. ಹಾಗಾಗಿ ನಾಳೆ ಎಸ್ಐಟಿ ಅಧಿಕಾರಿಗಳ ನಡೆ ಏನು? ಇನ್ನೂ ವಿಚಾರಣೆಗೆ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಕೇಳ್ತಾರಾ ಅಥವಾ ನಾಳೆಗೆ ಧರ್ಮಸ್ಥಳದಲ್ಲಿ ಅನಾಮೇಧಿಯ ಶವಗಳನ್ನು, ಅದರಲ್ಲೂ ಅತ್ಯಾಚಾರಕ್ಕೆ ಒಳಗಾಗಿರುವ ಹೆಣ್ಣು ಮಕ್ಕಳ ಅನಾಮೇಧಿಯ ಶವಗಳನ್ನು ಹೂತಾಕಿದ್ದೀನಿ ಅಂತ ತೋರಿಸಿದ ಎಸ್ಐಟಿ ಅಧಿಕಾರಿಗಳು ಈ ಬುರುಡೆ ಗ್ಯಾಂಗ್ ಇದಾರಲ್ಲ, ಇವ್ರನ್ನೆಲ್ಲ ವಿಚಾರಣೆಗೆ ಒಳಪಡಿಸಿದ್ರು. ಈ ಎಲ್ಲ ಗ್ಯಾಂಗ್ನ ಸದಸ್ಯರಿಗೆ ನೋಟಿಸನ್ನು ನೀಡಿ ಅವ್ರನ್ನೆಲ್ಲ ವಿಚಾರಣೆಗೆ ಹಾಜರಾಗುವಂತೆ ಕರೆಸಿ ಎಸ್ಐಟಿ ಕಚೇರಿಯಲ್ಲಿ ಇವರೆಲ್ಲರನ್ನ ವಿಚಾರಣೆಗೆ ಒಳಪಡಿಸ್ತಾ ಹೋದಂತೆ ಅನೇಕ ವಿಚಾರಗಳು ಬಯಲಾಗ್ತಾ ಹೋಯಿತು. ಹಾಗಾಗಿ ಈ ಚಿನ್ನಯ್ಯ ಎಸ್ಐಟಿ ಕಚೇರಿಯಲ್ಲೇ ಇದ್ದ, ಎಸ್ಐಟಿ ಕಸ್ಟಡಿಯಲ್ಲಿ ಇದ್ದಂಥ ಚಿನ್ನಯ್ಯನ ವಿಚಾರಣೆ ನಾಳೆ ಅಂತ್ಯವಾಗುತ್ತೆ. ಹಾಗಾದರೆ ಮುಂದಿನ ನಡೆ ಏನಾಗಬಹುದು ಅನ್ನುವ ಕುತೂಹಲ ಕೂಡ ಕೆರಳಿಸಿದೆ. ಕೆಲವೇ ಹೊತ್ತಿನಲ್ಲಿ ಬೆಳ್ತಂಗಡಿ ಕಚೇರಿಗೆ ಮೋಹಂತಿ ಭೇಟಿ ಕೊಡ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ ಮೋಹಂತಿ. ನಾಳೆಗೆ ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಅಂತ್ಯವಾಗುವ ಹಿನ್ನೆಲೆಯಲ್ಲಿ ಚರ್ಚೆ ನಡೆಸಲಿದ್ದಾರೆ ಮೋಹಂತಿ. ಈವರೆಗಿನ ತನಿಖೆ ಪ್ರಗತಿಯ ಬಗ್ಗೆ ಪ್ರಣವ್ ಮೋಹಂತಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಅಂತ್ಯವಾಗ್ತಾ ಇದೆ ನಾಳೆ. ಹಾಗಾಗಿ ಕೆಲವೇ ಹೊತ್ತಿನಲ್ಲಿ ಬೆಳ್ತಂಗಡಿ ಕಚೇರಿಗೆ ಮೋಹಂತಿ ಭೇಟಿ ಕೊಡ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಮೋಹಂತಿ. ಇನ್ನು ನಾಳೆಗೆ ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಅಂತ್ಯವಾಗಲಿದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಜೊತೆಗೆ ಇದುವರೆಗಿನ ತನಿಖೆಯ ಪ್ರಗತಿಯ ಬಗ್ಗೆ ಪ್ರಣವ್ ಮೋಹಂತಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಹಾಗಾಗಿ ಬೆಳ್ತಂಗಡಿ ಕಚೇರಿಗೆ ಮೋಹಂತಿ ಭೇಟಿ ಕೊಡ್ತಾ ಇದ್ದಾರೆ. ಎಸ್ಐಟಿ ಯೂಟ್ಯೂಬರ್ ಸಮೀರ್ಗೆ ಎಐ ವಿಡಿಯೋ ಕಂಟಕ ಎದುರಾಗಿದೆ. ಎಐ ವಿಡಿಯೋ ಬಳಸಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಲಾಗಿತ್ತು. ವಿಡಿಯೋ ಎಡಿಟ್ಗೆ ಬಳಸಿದ್ದ ಕಂಪ್ಯೂಟರ್, ಮೊಬೈಲ್, ಸಮೀರ್ ಮನೆಯಲ್ಲಿ ಕೆಲ ದಾಖಲೆಗಳು ಕೂಡ ವಶಕ್ಕೆ ಪಡೆಯಲಾಗಿದೆ. ವಿಡಿಯೋ ಎಡಿಟ್ಗೆ ಈ ಸಮೀರ್ ಬಳಸಿದ್ದಂತಹ ಕಂಪ್ಯೂಟರ್ಗಳು, ಮೊಬೈಲ್ಗಳನ್ನ ಎಸ್ಐಟಿ ಈಗ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಯೂಟ್ಯೂಬರ್ ಸಮೀರ್ಗೆ ಎಐ ವಿಡಿಯೋ ಈಗ ಕಂಟಕ ತಂದಿದೆ. ಎಐ ವಿಡಿಯೋ ಬಳಸಿ ಧರ್ಮಸ್ಥಳದ ವಿರುದ್ಧ ಈತ ಅಪಪ್ರಚಾರ ಮಾಡಿದ್ದ ಎಂದು ಹೇಳಲಾಗ್ತಾ ಇದೆ. ವಿಡಿಯೋ ಎಡಿಟ್ಗೆ ಬಳಸಿದ್ದಂತಹ ಕಂಪ್ಯೂಟರ್, ಮೊಬೈಲ್ ಫೋನ್ಗಳು ಹಾಗೆ ಕೆಲ ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆಗೆ ಕರೆದಾಗ ಬರುವಂತೆ ಸಮೀರ್ಗೆ ಸೂಚಿಸಲಾಗಿದೆ. ಇನ್ನು ಸಮೀರ್ ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ ಪೊಲೀಸರು. ಬನ್ನೀರ್ಘಟ್ಟ ಬಳಿಯ ಹುಲ್ಲಹಳ್ಳಿಯ ನಿವಾಸದಲ್ಲಿ ಶೋಧ ಕಾರ್ಯ ಮಾಡಿದ್ದಾರೆ ಪೊಲೀಸರು. ಹುಲ್ಲಹಳ್ಳಿಯಲ್ಲಿ ಇರುವಂತಹ ಸಮೀರ್ ಮನೆಗೆ ಪೊಲೀಸರು ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಹಾಗೆ ಆತ ಎಐ ವಿಡಿಯೋಗಳನ್ನ ಮಾಡೋದಕ್ಕೆ ಬಳಸ್ತಾ ಇದ್ದಂತಹ ಕಂಪ್ಯೂಟರ್, ಫೋನ್ಗಳನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಇದರ ಜೊತೆಗೆ ಇನ್ನೂ ಹಲವಾರು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಯೂಟ್ಯೂಬರ್ ಸಮೀರ್ ಮನೆ ಮೇಲೆ ಕಾಕಿ ದಾಳಿ ಮಾಡಿರುವಂಥದ್ದು. ನಿನ್ನೆ 4 ಗಂಟೆಗಳ ಕಾಲ ಪೊಲೀಸರಿಂದ ಮಹಜರು ನಡೆದಿದೆ. ಐಫೋನ್, ಮೊಬೈಲ್, ಸಿಪಿಯು, ಕ್ಯಾಮೆರಾಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬನ್ನೀರ್ಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಹುಲ್ಲಹಳ್ಳಿಯ ಮನೆಯಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಮನೆಯಲ್ಲಿದ್ದ ಕೆಲ ದಾಖಲೆಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಟೀಮ್ ಬೆಳ್ತಂಗಡಿ ಪೊಲೀಸರಿಂದ ಮಹಾಜರು ಮಾಡಲಾಗಿದೆ. ಹುಲ್ಲಹಳ್ಳಿಯ ಸಮೀರ್ ಬಾಡಿಗೆ ಮನೆಯಲ್ಲಿ ಕೂಡ ಮಹಾಜರು ನಡೆದಿದೆ.
ಹುಲ್ಲಹಳ್ಳಿಯಲ್ಲಿರುವ ಮನೆ. ಮನೆಯಲ್ಲಿದ್ದ ಕೆಲ ದಾಖಲಾತಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಸಮೀರ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಪೊಲೀಸರು, ಹಾಗೆ ಸಾಕಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. AI ವಿಡಿಯೋ ಮಾಡೋದಕ್ಕೆ ಏನೆಲ್ಲ ದಾಖಲೆಗಳನ್ನ ಅವ್ನು ಬಳಸಿದ್ದ, ಕಂಪ್ಯೂಟರ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇನ್ನೂ ಹಲವು ದಾಖಲೆಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ತನುಜ, ಏನಂತಂದ್ರೆ ಧರ್ಮಸ್ಥಳ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬೆಂಗಳೂರು ಹೊರವಲಯದ ಒಂದು ಉಳಿಮಂಗ್ಲ ರೆಸಿಡೆನ್ಸಿಯಲ್ಲಿ ವಾಸವಾಗಿರ್ತಕ್ಕಂಥ MD ಸಮೀದ್ ಮನೆ ಮೇಲೆ ಏನೊಂದು ಶೋಕೇಸ್ ತಂಡ ಮತ್ತೆ SIT ಮತ್ತೆ FSL ತಂಡ ಕೂಡ ಒಂದು ಭೇಟಿ ಮಾಡಿ ಪರಿಶೀಲನೆ ಮಾಡಿತ್ತು. ಕಳೆದ ನಿನ್ನೆ ಒಂದು ಮಧ್ಯರಾತ್ರಿ ತನಕ ಒಂದು 4 ಗಂಟೆಗಳ ಕಾಲ ಒಂದು ತನಿಖೆಯನ್ನ ಮುಂದುವರಿಸಿದ್ರು. ಆ ಮನೆಯಲ್ಲಿ ಭೇಟಿ ಮಾಡಿ ಒಂದು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ಮತ್ತೆ ಮೊಬೈಲ್, ಹಾರ್ಡ್ ಡಿಸ್ಕ್ ಸಹ ವಶಕ್ಕೆ ಪಡೆದು ತನಿಖೆಯನ್ನ ಮಾಡ್ತಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಗಿರೀಶ್ ಮಠನ್ ಅವರು ಕೂಡ ಜೊತೆಯಲ್ಲಿ ಇದ್ರು ಕೂಡ ಜೊತೆಯಲ್ಲಿ ಇರುವಂತ ಮಾಹಿತಿ ಕೂಡ ಲಭ್ಯ ಆಗಿರುತ್ತಂತದ್ದು. ಆದ್ರೆ ತನಿಖೆ ನಡೆದ ನಂತರ ಗಿರೀಶ್ ಮಠನ್ ಅವರು ಕೂಡ ಒಂದು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಧರ್ಮಸ್ಥಳದಲ್ಲಿ ಒಂದು ಅಪಪ್ರಚಾರದ ವಿಚಾರವಾಗಿ ಬೆಳ್ತಂಗಡಿ ಪೊಲೀಸ್ ನಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ಸಂಬಂಧ ಅಲ್ಲ ಇಲ್ಲಿ ಬಂದಿರುವಂತದ್ದು. ಆದ್ರೆ ಬೆಳ್ತಂಗಡಿ ಪೊಲೀಸರ ನಾಗೇಶ್ ಇನ್ಸ್ಪೆಕ್ಟರ್ ಕದ್ರಿ ನೇತೃತ್ವದಲ್ಲಿ ಒಂದು ತನಿಖೆಯನ್ನ ಮಾಡಲಾಗಿತ್ತು. ಆದ್ರೆ ಗಿರೀಶ್ ಮಠನ್ ಅವರು ಹೇಳುವ ಪ್ರಕಾರ ಧರ್ಮಸ್ಥಳದಲ್ಲಿ ಗುಲಾಮರ ದನಿ ಅನ್ನೋ ಒಂದು ಪದ ಬಳಕೆ ಮಾಡಿದ ಆರೋಪದ ಮೇಲೆ ಸುಮೋಟೋ ಕೇಸನ್ನ ದಾಖಲು ಮಾಡ್ಕೊಂಡಿದ್ರು. ಹಾಗಾಗಿ ಏಕಾಏಕಿ ಸರ್ಚ್ ವಾರೆಂಟ್ ಇಲ್ಲದೆ ಒಂದು ಮನೆ ಮೇಲೆ ದಾಳಿ ಮಾಡಿರುವಂತಹ ಆರೋಪ ಸಹ ಮಾಡಿದ್ರು. ಆದ್ರೆ ಎಲ್ಲ ಒಂದ್ ಕಡೆಗೆ ಅಂದ್ರೆ FSL ತಂಡರು ಕೂಡ ಒಂದು ಸೌಜನ್ಯ ಕೇಸ್ ಅತ್ಯಾಚಾರ ಸಂದರ್ಭದಲ್ಲಿ FSL ತಂಡರು ಕೂಡ ಈ ತರದ ತನಿಖೆಯನ್ನ ಮಾಡಿಲ್ಲ. ಪೊಲೀಸರು ಬೇಕಂತಲೇ ಮತ್ತೆ ಉದ್ದೇಶಪೂರ್ವಕವಾಗಿ ಈ ಒಂದು ತನಿಖೆಯನ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ ಸಹ ಗಿರೀಶ್ ಮಠನ್ ಅವರು ಕೂಡ ಮಾಡಿದ್ರು. ಸದ್ಯ MD ಸಮೀರ್ ಬೆಂಗಳೂರು ಹೊರವಲಯದ ಒಂದು ಹುಲ್ಲಹಳ್ಳಿ ರೆಸಿಡೆನ್ಸಿನಲ್ಲಿ ಒಂದು ವಾಸವಾಗಿದ್ರು. ಆ ಒಂದು ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ವಸ್ತುಗಳನ್ನು ವಶಕ್ಕೆ ಪಡೆದು ತನಿಖೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ತನುಜ. ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ ಹರೀಶ್.